ತಾಯಿ ಮಗುವನ್ನು ಹೆರುವುದು ಮತ್ತು ಪಾಲನೆ ಮಾಡುವುದು ಅವಳ ಪ್ರೀತಿಯ ಜೊತೆಗೆ ಕರ್ತವ್ಯಗಳ ಸಮ್ಮಿಶ್ರಣ. ಇದರ ಜೊತೆಗೆ ಸಮಾಜದಲ್ಲಿ ಪರಮಶ್ರೇಷ್ಠವಾದದ್ದು ಅಂದರೆ ಅದು ದಾನ. ಇವರ ತಂದೆಯ ಜಮೀನನ್ನು ವೃದ್ಧಾಶ್ರಮಕ್ಕೆ ಬಳಸಿಕೊಂಡು ಈ ಸೇವೆಯಲ್ಲಿಯೇ ಎಲ್ಲವನ್ನು ಕಾಣುತ್ತಿರುವ ಇವರ ಕರ್ತವ್ಯ ತುಂಬಾ ಅನನ್ಯವಾದದ್ದು ಎಂದು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು. ನಗರದ ಬನಶ್ರೀ ಆಶ್ರಮಕ್ಕೆ ಇಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಅಗತ್ಯವುಳ್ಳವರಿಗೆ ಸಕಾಲದಲ್ಲಿ ಮಾಡುವಂತಹ ಉಪಕಾರವೇ ಶ್ರೇಷ್ಠ ಸೇವೆ ಎನಿಸುತ್ತದೆ. ಸಮಾಜದಲ್ಲಿರುವಂತಹ ಉಳ್ಳವರು ತಮ್ಮ ದುಡಿಮೆ ಮತ್ತು ಉಳಿತಾಯಗಳಲ್ಲಿ ಅಲ್ಪ ಪ್ರಮಾಣದ ಸಹಾಯವನ್ನು ಇಂತಹ ಮಹತ್ ಕಾರ್ಯಕ್ಕೆ ನೀಡಿದಲ್ಲಿ ನಮ್ಮಗಳ ಬದುಕು ಸಾರ್ಥಕವೆನಿಸುತ್ತದೆ. ಅಂತಹ ಸಾರ್ಥಕತೆಯಲ್ಲಿ ಈ ವೃದ್ಧಾಶ್ರಮದ ವ್ಯವಸ್ಥಾಪಕರು ಭಾಗಿಯಾಗಿದ್ದಾರೆ. ಸಮಾಜದಲ್ಲಿ ಇಂತಹ ಹೆಚ್ಚು ನಿಸ್ವಾರ್ಥ ಮನೋಭಾವದವರು ಮತ್ತು ದಾನಿಗಳು ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಶ್ರೀ ವೃದ್ಧಾಶ್ರಮವನ್ನು ಸ್ಥಾಪನೆ ಮಾಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ಮಂಜುಳಮ್ಮನವರು ಕೊಟ್ಟಿದ್ದಾರೆ. ಶಿಕ್ಷಕರಾಗಿ ಶಿಕ್ಷಕ ವೃತ್ತಿಯಿಂದ ಅಂತಂತೇಳಿ ಒಂದು ದೀಕ್ಷೆಯನ್ನು ತಗೊಂಡು ಅದರ ಮುಖಾಂತರ ನಿವೃತ್ತಿಯಾದ ನಂತರ ಬಂದಿರೋ ಅಂಥ ದುಡ್ಡಲ್ಲಿ ಈ ವೃದ್ಧಾಶ್ರಮವನ್ನು ನಿರ್ವಹಣೆ ಮಾಡುತ್ತಿರೋದು ನಿಜಕ್ಕೂ ಕೂಡ ಸಮಾಜಕ್ಕೆ ತುಂಬ ಒಂದು ಸ್ಪಷ್ಟವಾದ ಸಂದೇಶವನ್ನು ಮಂಜುಳಮ್ಮನವರು ಕೊಟ್ಟಿದ್ದಾರೆ. ಏಕೆ ಅಂತೇಳಿದರೆ ಇವತ್ತು ಸಮಾಜ ಸೇವೆ ಅನ್ನೋದಿದೆಯಲ್ಲ ಬಹಳ ಅಗತ್ಯವಾಗಿರುವಂಥದ್ದು ಈ ಒಂದು ವೃತ್ತಿ ಮತ್ತು ಕೆಲಸ. ಇವತ್ತು ಮಂಜುಳಮ್ಮನವರು ಕರ್ತವ್ಯ ಸೇವೆ ಎರಡನ್ನೂ ಕೂಡ ಮೈಗೂಡಿಸ್ಕೊಂಡಿರೋಂಥವ್ರು. ತಾಯಿ ಮಗುವನ್ನು ಸಲುತ್ತಾರೆ, ಮಗುವಿಗೆ ಹಾಲು ಕುಡಿಸ್ತಾರೆ. ಆದರೆ ತಾಯಿದೇನಿರುತ್ತೆ ಅಂದರೆ ಸೇವೆಯೂ ಇರುತ್ತೆ, ಕರ್ತವ್ಯನೂ ಇರುತ್ತೆ. ಹಾಗೆ ಮಂಜುಳಮ್ಮನವರು ತಾಯಿಯ ರೂಪದಲ್ಲಿ ಇಲ್ಲಿ ವೃದ್ಧಾಶ್ರಮವನ್ನು ನಿರ್ಮಾಣ ಮಾಡಿ ಇವರೆಲ್ಲರಿಗೂ ಕೂಡ ಒಂದು ಆಶ್ರಯವನ್ನು ಕೊಟ್ಟಿರೋದು ಕೂಡ ಸಮಾಜಕ್ಕೆ